ಆರಾಮ್ ತಿನ್ಬೋದು. 10 ರೂಪಾಯಿ ಕೊಡೋದು ದೊಡ್ಡ ವಿಷಯ ಇದು. ಅದೇ ಸಿಲಿಂಡರ್ ಪ್ರಭಾವ. ಈಗ ಗ್ಯಾಸ್ ಖಾಲಿ ಆಗಿತ್ತಲ್ಲ, ಎಲ್ಲದಕ್ಕೂ ಬೇಕಲ್ಲ ಅಡುಗೆ ಮಾಡೋಕ್ಕೆ. ಹಂಗಾಗ್ಬಿಟ್ಟು ಈಗ ಅನ್ನ ಸಾಂಬಾರು ಒಂದು ಮಾಡಿ ಕಳಿಸ್ತಾ ಇದ್ರು. ಮುಂಚೆ ಎಲ್ಲ ಚೆನ್ನಾಗೇ ಬರ್ತಿತ್ತು ಊಟ. ಇಲ್ಲಿ ಊಟ ಒಂದು 10 ರೂಪಾಯಿ ಕೊಟ್ಟರು 10 ರೂಪಾಯಿ ಸಿಗರೇಟ್ ಸೇದು ಬಿಸಾಕ್ಬಿಡ್ತಾರೆ. 10 ರೂಪಾಯಿ ಊಟ ಕೊಟ್ಟರೆ ಸಾಕಲ್ವಾ? ನೀವು ಟೇಸ್ಟಿಗೆ ಇಷ್ಟು ಅಂತ ಅವೆಲ್ಲ ಇದು ಬೇಡ, ಹೊಟ್ಟೆ ತುಂಬಬೇಕು. ಈಗ ಊಟ ಬರ್ತಾ ಬರ್ತಾ ಒಂದೊಂದು ಟೈಮ್ ಚೆನ್ನಾಗಿರುತ್ತೆ, ಒಂದೊಂದು ಟೈಮ್ ಸರಿ ಇಲ್ಲ. ಆ ಅಮ್ಮ ಹೆಸರಲ್ಲಿ ಇಟ್ಟಿರೋದು ಇಂದಿರಾ ಗಾಂಧಿ ಕ್ಯಾಂಟೀನ್ ಅಂದ್ಬಿಟ್ಟು ಆ ಅಮ್ಮನಿಗೆ ಇನ್ನೂ ಒಂದು ಬೆಳೆ ಇಲ್ದಂಗೆ ಇವ್ರು ಮಾಡ್ತಾಯಿದ್ದಾರೆ. ಎಲ್ಲೂ ಈ ಸರ್ವೆಂಡಿಂಗು 10 ರೂಪಾಯಿ ಕೊಡ್ತಾರೆ ಊಟ. ಅದರಿಂದ ಊಟ ಮಾಡೋಕ್ಕೆ ಬರ್ತೀವಿ. ಈ ಕಡೆ ಎಲ್ಲ ಹೋದರೆ ಆ ಕಡೆ ಎಲ್ಲ ಮೋಸ ಮಾಡೋದು, ಮತ್ತು 50 ರೂಪಾಯಿ 60 ರೂಪಾಯಿ ಇಸ್ಕೊಳ್ತಾರೆ. ಸರಿ ಇಲ್ಲ, ಗ್ಯಾಸ್ ಟ್ರಬಲ್ಲು. ಇಲ್ಲಿ ಊಟ ಒಂದು 10 ರೂಪಾಯಿ ಕೊಟ್ಟರು 10 ರೂಪಾಯಿ ಸಿಗರೇಟ್ ಸೇದು ಬಿಸಾಕ್ಬಿಡ್ತಾರೆ. 10 ರೂಪಾಯಿ ಊಟ ಕೊಟ್ಟರೆ ಸಾಕಲ್ವಾ? ಹೋದ ವಾರ ಮುಚ್ಚಿಬಿಟ್ಟಿದ್ರು, ಗ್ಯಾಸ್ ಇರಲಿಲ್ಲ, ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು. ಗ್ಯಾಸ್ ಇಲ್ಲ ಅಂದರೆ ಇವ್ರು ಗೌರ್ಮೆಂಟು ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಯಾಕೆಂದರೆ ಕಾಳಸಂತೆಯಲ್ಲಿ ಎಲ್ಲ ಮಾರ್ಕೆಟಿಂಗಲ್ಲಿ ಎಲ್ಲರೂ ದುಬಾರಿ ಗ್ಯಾಸ್ಗಳನ್ನೆಲ್ಲ ಕೊಟ್ಟು ಇದು ಮಾಡ್ತಾವ್ರೆ, ಬ್ಲ್ಯಾಕ್ ಮಾಡ್ತಾವ್ರೆ. ಹಂಗೆ ಗೌರ್ಮೆಂಟು ಮಾಡಬೇಕು. ಗೌರ್ಮೆಂಟ್ ಮಾಡಿ ಇದೆಲ್ಲ ಫೆಸಿಲಿಟಿ ಕೊಡಬೇಕು. ಬಡವರು ರೈಲ್ವೆ ಸ್ಟೇಷನಿಂದ ಬರ್ತಾರೆ, ಮತ್ತು ಇಲ್ಲಿ ಕೂಲಿ ಮಾಡೋರು ಇರ್ತಾರೆ. ಇಂದಿರಾ ಕ್ಯಾಂಟೀನ್ ಬೆಸ್ಟು. ಯಾಕೆಂದರೆ 10 ರೂಪಾಯಿ ಏನು ಬರೋದಿಲ್ಲ. 10 ರೂಪಾಯಿಗೆ ಒಂದು ಅನ್ನ ಸಾಂಬಾರು ತಿಂದರೆ ಅವ್ರು ಕೂಲಿನಾರು ಮಾಡಿ ಜೀವನ ಸಾಕ್ತಾರೆ. ನೋಡಿ, ಸೆಕ್ಯೂರಿಟಿ ಕೆಲಸ ಮಾಡ್ತೀವಿ. ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ನಮಗೆ 50-60 ದಿನಕ್ಕೆ 250 ರೂಪಾಯಿ 300 ರೂಪಾಯಿ ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ನೋಡಿದ್ದೀರಾ? ನೋಡಿ, ಎಲ್ಲ ಅಂಗಡಿಗಳಲ್ಲೂ ನೋಡಿ, ಒಂದು ಅನ್ನ ಸಾಂಬಾರು ತಗೋಬೇಕು ಅಂದರೆ 70-80 ರೂಪಾಯಿ ಕೇಳ್ತಾರೆ. ಇದರಿಂದ ಇದು ರೈಲ್ವೆ ಸ್ಟೇಷನ್ಗೆ ಬರ್ತಾರೆ, ಮತ್ತು ಊರಿಂದ ಬರ್ತಾರೆ, ಇಲ್ಲಿ ನೋಡ್ತಾರೆ ಇಂದಿರಾ ಕ್ಯಾಂಟೀನ್ ಬೆಸ್ಟು. 10 ರೂಪಾಯಿ. ನೀವು ಟೇಸ್ಟಿಗೆ ಇಷ್ಟು ಅಂತ ಅವೆಲ್ಲ ಇದು ಬೇಡ, ಹೊಟ್ಟೆ ತುಂಬಬೇಕು. ಇವಾಗ ಊಟ ಚೆನ್ನಾಗಿದೆ, ತಿಳಿದ್ರೆ ಸಹ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು ಕಡೆ ಇರ್ಬೋದೇನೋ. ಇಲ್ಲಿ ನಾವು ಯಾವಾಗಲೂ ಬರ್ತೀವಿ, ಅವರು ನೋಡ್ತಾ ಇರ್ತೀವಿ, ನಾವು ಕೇಳಿ. ಯಾಕೆಂದರೆ ನಾವು ಇಲ್ಲಿ ಕೂಲಿ ಮಾಡ್ಕೊಂಡು ಬರೋರು. ನಾವು ಒಂದು 10 ರೂಪಾಯಿಗೆ ಜೀವನ ಕಳಿಬೇಕು. 50 ರೂಪಾಯಲ್ಲಿ ದಿನ ಬೆಳಿಗ್ಗೆ 5 ರೂಪಾಯಿ ಟಿಫನ್ ಯಾರು ಕೊಡ್ತಾರೆ? ಮಧ್ಯಾಹ್ನ 10 ರೂಪಾಯಿ, ರಾತ್ರಿ 10 ರೂಪಾಯಿ, 30 ರೂಪಾಯಲ್ಲಿ ಮುಗಿದೋದ್ರೆ ನಮ್ಮ ಜೀವನ ನಡೀತದ? ನಾವು ಔಟ್ ಸೈಡಿಂದ ಬಂದಿದ್ದೀವಿ. ಔಟ್ ಸೈಡಿಂದ ಇವಾಗ ಮನೆ ಮಠ ಇರೋರೆಲ್ಲ ಇದ್ದಾರೆ, ಇರೋರು ಇದ್ದಾರೆ, ಇಲ್ಲದೇದವರು ಇದ್ದಾರೆ, ಕೊಡ್ತಿನವರು ಇದ್ದಾರೆ. ಕೊಡ್ತೀವಿ. ಅದಕ್ಕೆ ಅಂತ ನಾವೇನು ಇವ್ರಿಗೆ ಅಂತ ಇದು ಮಾಡಬಾರ್ದು. ಗೌರ್ಮೆಂಟ್ ಅವರು ಸಿದ್ದರಾಮಯ್ಯ ಅವರು ಮಾಡಿರೋದು ಒಳ್ಳೆಯದು ಇಂಥವ್ರಿಗೆ. ಯಾಕೆ ಅಂತೇಳಿ ನೀವೇನೋ ಮಾಧ್ಯಮದಲ್ಲಿ ಬಿಂಬಿಸ್ಬೋದು, ಏನೋ ಮಾಡ್ಬೋದು. ಯಾಕೆ ಅಂತ ತುಂಬ ಮಿಡಲ್ ಕ್ಲಾಸ್ ಜನಗಳು ನೀವು ಇಲ್ಲಿಂದ ಸುತ್ತಾಕೊಂಬನ್ನಿ, ಕೂಲಿ ಮಾಡೋರಿಂದ ಹಿಡಿದು ಎಲ್ಲ ಇದ್ದಾರೆ. ಒಂದು 10 ರೂಪಾಯಿ ಕೊಟ್ಟರೆ ಕಳೆದೋಗ್ಬಿಡ್ತದೆ. ಅದೇ ನೀವು 200-300 ಕೊಟ್ಟರೆ ಅದು ಏನು ಗೊತ್ತಾ, ಅವ್ರ ಜೀವನನೂ ಸಾಕಾಗಲ್ಲ, ಕೆಲಸನೂ ಮಾಡಿದ್ರೆ ಅಲ್ಲಿ ಬಂದಿದ್ದು ಅಲ್ಲಿಗೆ ಹೋಗುತ್ತೆ. ಅದರಿಂದ ಇದು ಉತ್ತಮ. ಯಾಕೆ ಅಂತ ಹೇಳಿದ್ರೆ ಅವ್ರು 150-130 ಮಾಡಿರ್ಬೋದು. ಕೆಲವು ಕಡೆ ನಡೀತಾ ಇರ್ಬೋದು, ಕೆಲವು ಕಡೆ ಈ ಕಡೆ ಮನೆ ಔಟ್ಸೈಡ್ ಇರೋರು, ಮನೆ ಇರೋರು ಅಲ್ಲಿ ಒಂದು ಸ್ವಲ್ಪ ನೋಡಿದ್ವಿ. ಈ ಸರ್ವೆಂಡಿಂಗಲ್ಲಿ ಮಾತ್ರ ಇದೇ ಬೆಸ್ಟು. ಯಾಕೆ ಅಂತೇಳಿ ಅವ್ರಿಗೆ ಗೊತ್ತಿರಲ್ಲ ಜನಗಳಿಗೆ. ಇವಾಗ ಔಟ್ಸೈಡಿಂದ ಬರ್ತಾರೆ ಅಂದ್ಕೊಳ್ಳಿ, ಆ ರೈಲ್ವೆ ಸ್ಟೇಷನ್ ಹೇಳ್ತಾರೆ, ಅಲ್ಲಿ ಯಾರು ಹೇಳ್ತಾರೆ ಇಂದಿರಾ ಕ್ಯಾಂಟೀನಲ್ಲಿ ಇಲ್ಲ ಬಂದೇ ಒಂದು 5-6 ಜನ ಇರ್ತಾರೆ. ಇವಾಗ ನೋಡಿ, ಒಂದು 4 ಜನ ಫ್ಯಾಮಿಲಿ ಬಂದಿದ್ರು, 40 ರೂಪಾಯಿಲೇ ಮುಗಿದೋಯ್ತಾ? ಅದೇ ಅವರು 250 ರೂಪಾಯಿ ಖರ್ಚು ಮಾಡ್ಬೇಕು ಪಾಪ. ಅದರಿಂದ ಒಳ್ಳೆ ಉತ್ತಮ ಇದೆ. ಅವ್ರು ಮಾಡಿರೋದು ಒಳ್ಳೆಯದು. ಅವ್ರು ಬಡವ್ರ ಜನಕ್ಕೆ ಮಾಡಿದ್ದಾರೆ. ಅದು ಇವಾಗ ನಾವು ತಿಂದ್ಬಿಟ್ಟೆ ಅಣ್ಣೆ ಅಂತ ಹೇಳ್ಬಿಟ್ಟು ಓಕೆ, ನಾವು ತಿಂದ್ಬಿಟ್ಟು ಹೋಗಿದ್ದೀವಿ. ನಾವು ಬರ್ತಾ ಇರ್ತೀವಿ, ಅವ್ರು ಕೇಳಿ ಅವ್ರನ್ನ ಬರ್ತಾ ಇರ್ತೀವಿ. ಅದರಿಂದ ಏನು ಇದಿಲ್ಲ, ಅನಾನುಕೂಲ ಅಂತೂ ಇಲ್ಲ. ಒಳ್ಳೇದು ಮಾಡಿದ್ದಾರೆ, ಒಳ್ಳೇದಾಗುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿದೆ ಊಟ. ನೋಡಿ, ತಿಳಿ ಸಾರನ್ನು ಚೆನ್ನಾಗಿ ಮಾಡಿ. ಫುಡ್ಡು ವಯಸ್ಸಾಯಿತು, ಏನು ಕೊಟ್ಟರು ತಿನ್ನಲೇಬೇಕು. ನಮಗೆ ಏಜ್ ಆಯಿತು, ನಮಗೆ ಬೇಕಾದರೆ BP ಶುಗರ್ ಎಲ್ಲ ಇದೆ. ಅಲ್ಲ ಸರ್, ಈಗ ಊಟ ಮಾಡ್ತಿದ್ದೀರಲ್ವಾ, ಹೆಂಗಿದೆ ಅನ್ನ ಸಾರು? ನಮಗೆ ಮುದ್ದೆ ಬೇಕು, ಚಪಾತಿ ಬೇಕು. ಬೇರೆ ತಿನ್ನೋಕ್ಕೆ ನಮಗೆ ಜೀರ್ಣ ಆಗಲ್ಲ. ಅಲ್ಲ, ಈಗ ಹೆಂಗಿದೆ ಅಂತೀರ? ನಾನು ಇವಾಗ ನಾವು ಒಂದು ಏನಿದೆ ಅಂತ ಕೇಳ್ತೀವಿ, ಅನ್ನ ಸಾಂಬಾರು ಇದೆ ಅಂದರು. ಸರಿ, ಅನ್ನ ಸಾಂಬಾರು ಬಿಟ್ಟರೆ ಬೇರೆ ದೊಡ್ಡ ಹೋಟ್ಲಿಗೆ ಹೋಗೋಕ್ಕಾಗಲ್ಲ. ಚೆನ್ನಾಗಿದೆ ಊಟ, ಹೆಂಗೋ ಸೇರಿಸ್ಬೇಕಲ್ಲ ಹೊಟ್ಟೆಗೆ. ಅಲ್ಲ, ಹೆಂಗಿದೆ ಹೊಟ್ಟೆಗೆ ಹೆಂಗೋ ಸೇರಿಸ್ತಾ ಇದ್ದೀವಿ, ಬೇರೆ ವಿಧಿ ಇಲ್ಲದೆ ತಿಂತಾ ಇದ್ದೀವಿ. ಇದು ಎಲ್ಲ ಚೆನ್ನಾಗಿದೆ ಊಟ ಎಲ್ಲ. ನಮ್ಮ ಹೆಸರು ಕಾರ್ತಿಕ್ ಅಂತ. ಇಲ್ಲ, ಊಟ ಎಲ್ಲ ಚೆನ್ನಾಗಿದೆ, ಆರಾಮ್ ತಿನ್ಬೋದು. 10 ರೂಪಾಯಿ ಕೊಡೋದು ದೊಡ್ಡ ವಿಷಯ ಇದು. ನೀವು ಎಷ್ಟು ವರ್ಷದಿಂದ ಊಟ ಮಾಡ್ತಿದ್ದೀರಾ ಈ ಕ್ಯಾಂಟೀನ್? ಫಸ್ಟ್ ತಿಂತಾ ಇದ್ದೆ, ಫಸ್ಟ್ ಚೆನ್ನಾಗಿದೆ. ಇಲ್ಲ, ಇವಾಗ ಚೆನ್ನಾಗಿದೆ ಊಟ. ಬೆಳಗ್ಗೆ ನಾಷ್ಟಾನು ಚೆನ್ನಾಗಿದೆ, ಇವಾಗ ಮಧ್ಯಾಹ್ನ ಚೆನ್ನಾಗಿದೆ, ನೈಟು ಚೆನ್ನಾಗಿರುತ್ತೆ.
ಇವಾಗ ಪರವಾಗಿಲ್ಲ ಊಟ. ಇದು ಬರೀ 10 ರೂಪಾಯಿ ಕೊಡೋದು ದೊಡ್ಡ ವಿಷಯ ಏನೇ ಇಲ್ಲ. ಆರಾಮ್ ಕೊಡ್ಬೋದು, ಆರಾಮ್ ಊಟ ಮಾಡ್ಬೋದು. ನಿಮ್ಮ ಹೆಸರು? ನಮ್ಮ ಹೆಸರು ಕಾರ್ತಿಕ್ ಅಂತ. ಲಂಚ್ ಇಲ್ಲ, ಡಿನ್ನರ್ ಇಲ್ಲ 4 ದಿವಸ. ಗ್ಯಾಸ್ ಸಿಲಿಂಡ್ರ್ ಅದು ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಕ್ಯಾಂಟೀನ್ ಬೆಳಗ್ಗೆ ಅಷ್ಟೇ ನಾಷ್ಟ ಕೊಡ್ತಿದ್ವಿ, ಕ್ಲೋಸ್ ಮಾಡ್ತಿದ್ವಿ. ನಮ್ಮ ಟೈಮಿಂಗ್ ಏನಿತ್ತು ಅದು 11 ಗಂಟೆ ತನಕ ಇರ್ತಿದ್ವಿ. ಕ್ಲೋಸ್ ಮಾಡಿಬಿಟ್ಟು ನೈಟ್ ಡಿನ್ನರು ಇಲ್ಲ, ಏನೂ ಇಲ್ಲ. 4 ದಿವಸ ಕಂಟಿನ್ಯೂ ಇದೇ ಥರ ಇತ್ತು. 5ನೇ ದಿವಸಕ್ಕೆ ಲಂಚ್ ಬಂತು, ಡಿನ್ನರ್ ಬರಲಿಲ್ಲ. ನಿನ್ನೆ ಏನೋ ಡಿನ್ನರ್ ಬಂದೈತೆ, ಇವತ್ತು ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಈಗೇನು 3 ಟೈಮು ಬರುತ್ತೆ ಊಟ, ಹಂಗೇನಿಲ್ಲ. ಏನೋ ಅದರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಕಳಿಸ್ತಾ ಇದ್ದಾರೆ. ಜನ ಒಂದು ಕಂಪ್ಲೇಂಟ್ ಮಾಡ್ತಿದ್ದಾರೆ, ಮೊದಲು ಬೇರೆ ಬೇರೆ ಐಟಮ್ಸ್ ಇತ್ತು, ಬರೀ ಈಗ ಅನ್ನ ಸಾರು ಕೊಡ್ತೀವಿ. ಅದೇ ಸಿಲಿಂಡ್ರ್ ಪ್ರಭಾವ. ಈಗ ಗ್ಯಾಸ್ ಖಾಲಿ ಆಗೈತಲ್ಲ, ಎಲ್ಲದಕ್ಕೂ ಬೇಕಲ್ಲ ಅಡುಗೆ ಮಾಡೋಕ್ಕೆ. ಹಂಗಾಗಿಬಿಟ್ಟು ಈಗ ಅನ್ನ ಸಾಂಬಾರು ಒಂದು ಮಾಡಿ ಕಳಿಸ್ತಾ ಇದ್ದಾರೆ. ಮುಂಚೆ ಎಲ್ಲ ಚೆನ್ನಾಗೇ ಬರ್ತಿತ್ತು ಊಟ, ಮುದ್ದೆ, ಸ್ವೀಟು, ಇಲ್ಲಾಂದರೆ ಮೊಸರನ್ನ, ರೈಸು, ಸಾಂಬಾರು, ತರಕಾರಿ ಸಾಂಬಾರು. ಒಂದು ದಿವಸ ಮೂಲಂಗಿ ಸಾಂಬಾರು ಆದರೆ ಒಂದು ದಿವಸ ಸೊಪ್ಪು ಸಾಂಬಾರು, ಇನ್ನೊಂದು ದಿವಸ ಮಿಕ್ಸ್ ವೆಜಿಟೇಬಲ್ ಸಾಂಬಾರು, ಈ ಥರ ಬರ್ತಾಯಿತ್ತು, ಚೆನ್ನಾಗೇ ಬರ್ತಾಯಿತ್ತು. ಊಟ ಚೆನ್ನಾಗಿಲ್ಲ ಅಂತ ಒಂದು ಕಂಪ್ಲೇಂಟ್ ಇತ್ತು ಸ್ವಲ್ಪ ದಿನದ ಹಿಂದೆ. ಈಗ ಹೇಗಿದೆ ನಿಮಗೆ? ಸ್ವಲ್ಪ ದಿನಸಿದ ಹಿಂದೆ ಅಂದರೆ ಯಾವಾಗ ಇರ್ಬೋದು ಸರ್? ಒಂದು 6 ತಿಂಗಳ ಹಿಂದೆ. 6 ತಿಂಗಳ ಹಿಂದೆ ಅಂದರೆ, ಯಾಕಂದ್ರೆ ಗೊತ್ತಿಲ್ಲ ಸರ್, ನಾನು ರೀಜಾಯ್ನಿಂಗ್ ಆಗಿದ್ದೀನಿ. ಅವಾಗ 2 ತಿಂಗಳಾಯಿತು ಬಂದು. ಈಗ ಚೆನ್ನಾಗಿ ಬರ್ತೀವಿ. ಇವಾಗ ಚೆನ್ನಾಗಿದೆ ಸರ್ ಊಟ. ನಾವೇ 3 ಟೈಮ್ ಇಲ್ಲೇ ಊಟ ಮಾಡ್ತೀವಿ ಸರ್. ಒಂದು 4 ಡೇಸ್ ಸ್ಟಾಪ್ ಆಗಿತ್ತು ಸರ್. ಮತ್ತು ಆ 4 ಡೇಸಲ್ಲಿ ಒಂದೊಂದು ಟೈಮ್ ಮತ್ತು ಮಾರ್ನಿಂಗ್ ಮತ್ತು ಮಧ್ಯಾಹ್ನ ಹಂಗೆ ಕಳಿಸ್ತಿದ್ರು, ನೈಟ್ ಊಟ ಬರ್ತಿಲ್ಲ. ಇವಾಗ 3 ಟೈಮ್ ಕೊಡ್ತಿದ್ದಾರೆ. ಬರೀ ಅನ್ನ ಸಾರು ಕೊಡ್ತಿದ್ದೀರ ಅಂತ ಯಾಕೆ? ಅದೇನು ಸರ್, ಕಿಚನಿಂದ ಏನು ಬಂದಿರೋದು ನಾವು ಕೊಡ್ತಾ ಇರ್ತೇವೆ. ಕಿಚನಿಂದ ಏನು ಕಳಿಸಿ ಅದನ್ನು ನಾವು ಕೊಡಲೇಬೇಕಲ್ಲ ಸರ್. ಅದು ನಮ್ಗೆ ಗೊತ್ತಿರಲ್ಲ, ಅದು ಕಿಚನಲ್ಲಿ ಗೊತ್ತಿರುತ್ತೆ. ಅದು ಏನು ಸಮಸ್ಯೆ, ಗ್ಯಾಸ್ ಸಮಸ್ಯೆ, ಏನು ಸಮಸ್ಯೆ ಅಂತ ನಮ್ಗೆ ಗೊತ್ತಿಲ್ಲ. ಮೊದಲೆಲ್ಲ ಏನು ಬರ್ತಿತ್ತು? ಈ ಮಧ್ಯಾಹ್ನ ಟೈಮಲ್ಲಿ ಅನ್ನ ಸಾಂಬಾರು, ಸ್ವೀಟ್ ಪೊಂಗಲ್, ಮುದ್ದೆ ಬರ್ತಿತ್ತು. ಮಧ್ಯಾಹ್ನ ಟೈಮು ಪಲಾವ್, ಹಂಗೆ ರೈಸ್ ಐಟಮ್ ಚೇಂಜ್ ಆಗ್ತಿತ್ತು. ಮತ್ತು ಇಡ್ಲಿ ರೆಗ್ಯುಲರ್ ಬರ್ತಿತ್ತು. ನೈಟು ಪಲಾವ್, ಅನ್ನ ಸಾಂಬಾರು ಚೇಂಜ್ ಆಗ್ತದೆ, ಅದು ಬರ್ತಿತ್ತು. ಈಗೇನು ಕೊಡ್ತಾ ಇದ್ದೀರಾ? ಇವತ್ತು ಅನ್ನ ಸಾಂಬಾರು ಇದೆ. ಮೊದಲು ಒಂದು ಕಂಪ್ಲೇಂಟ್ ಇತ್ತು ಊಟ ಚೆನ್ನಾಗಿಲ್ಲ ಅಂತ, ಈಗ ಹೇಗಿದೆ? ಊಟ ನಮ್ಗೆ ಚೆನ್ನಾಗಿದೆ ಸರ್. ಅದನ್ನು ಪಬ್ಲಿಕ್ಕಿಗೆ, ಇದು ಕಸ್ಟಮರಿಗೆ ಕೇಳಬೇಕಾಗತ್ತಲ್ಲ. ನಮಗಂತೂ ಚೆನ್ನಾಗೇ ಬರ್ತಿದೆ, ನಮ್ಗೆ ಚೆನ್ನಾಗಿದೆ ಅಂತಲೇ ಹೇಳಲಿಕ್ಕೆ ಇತ್ತು. ಹೇಗಿದೆ ಅಂದರೆ, ಮುಂಚೆ ಎಲ್ಲ ಒಂದು ವರ್ಷಕ್ಕೆ ಮುಂಚೆ ಒಳ್ಳೆ ಅನ್ನ ಕೊಡ್ತಾಯಿದ್ರು, ಮೊಸರನ್ನ ಕೊಡ್ತಾಯಿದ್ರು, ಸ್ವಲ್ಪ ಸ್ವೀಟ್ ಕೊಡ್ತಾಯಿದ್ರು. ಈಗ ಏನಿಲ್ಲ, ಬೇರೆ ಅನ್ನ ಕೊಡ್ತಾಯಿದ್ದಾರೆ. ಇದಕ್ಕೆ ಚಪಾತಿ ಇಲ್ಲ, ಏನಿಲ್ಲ. ಈಗ ಎಲ್ಲ ಕಡೆ ಮುದ್ದೆ ಚಪಾತಿ ಎಲ್ಲ ಕೊಡ್ತಾರೆ. ಈಗ ಇಲ್ಲಿ ಕೊಡ್ತಾ ಇಲ್ಲ. ಏನಕ್ಕೋಸ್ಕರ ಕೊಟ್ಟಿಲ್ಲ ಅಂದ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ಆದರೆ ನಮ್ಮ ಗೌರ್ಮೆಂಟು ಕಾಂಗ್ರೆಸ್ ಗೌರ್ಮೆಂಟ್ ಇರೋದು. ಈ ಸಿದ್ದರಾಮಯ್ಯ ಆಗಲಿ, ಇಲ್ಲ ನಮ್ಮ DK ಶಿವಕುಮಾರ್ ಆಗಲಿ, ಇವ್ರು ಮಾಡೋದ್ರಿಂದ ನಮ್ಮ ಇಂದಿರಾ ಕ್ಯಾಂಟೀನ್ಗೆ ಇದು ತೊಂದರೆ ಆಗುತ್ತೆ. ತಲೆ ಬಗ್ಸಂಗೆ ಇದು ಮಾತು ಇದು. ಯಾಕೆಂತ ಕೇಳಿ, ಅವ್ರು ಕೊಡ್ತಾರೆ, ಇವ್ರು ಕೊಡೋದು ಅನ್ನ ಸರಿ ಕೊಡ್ತಾ ಇಲ್ಲ. ಅವ್ರ ಹತ್ರ ಬಿಲ್ ತೊಗೊಳ್ತಾರೆ ಇವರು, ಕ್ಯಾಂಟೀನ್ ಅವರು. ಊಟ ಹೇಗಿರುತ್ತೆ ಸರ್? ಹೇಳೋದು ಕೇಳಿ ಸರ್. ಹೇಳಿ ಸರ್. ಈಗ ಊಟ ಬರ್ತಾ ಒಂದೊಂದು ಟೈಮ್ ಚೆಂದಾಗಿರುತ್ತೆ, ಒಂದೊಂದು ಟೈಮ್ ಸರಿ ಇಲ್ಲ. ಈಗ ಇದಕ್ಕೆ ಚಪಾತಿ ಇಲ್ಲ, ಏನಿಲ್ಲ, ಬೇರೆ ಅನ್ನ. ನಮ್ಮ ಹೇಳೋದು ಕೇಳಿ, ನಮ್ಮ ಗೌರ್ಮೆಂಟು ಅಕ್ಕಿನ ಫ್ರೀ ಕೊಡ್ತಾ ಇದ್ದಾರೆ. ಗೌರ್ಮೆಂಟು ಮಕ್ಕಳಿಗೆ ಫ್ರೀ ಕೊಡ್ತಾ ಇದ್ದಾರೆ. ಆ ಅಕ್ಕಿನ ಬೆಳೆಸಿದ್ರು ಅವರು ಈ ಥರ ಕೊಡ್ಬೋದು. ಇವ್ರು ಬಿಲ್ ಕೊಡ್ತಾ ಇಲ್ವಾ ನಮ್ಮ ಗೌರ್ಮೆಂಟಲ್ಲಿ? ಕ್ಯಾಂಟೀನ್ಗೆ ಕೊಡ್ತಾ ಇದ್ದಾರೆ ಇಲ್ವಾ? ಈಗ ಇದಕ್ಕೆಲ್ಲ ಕೊಡಬೇಕಿಲ್ವಾ ಸೈಡು? ಯಾವುದು ಹೇಗಿದೆ ಅಂದರೆ, ಇದೆ ತಿನ್ನೋಕ್ಕೆ ಇದೆ ಅನ್ನ. ಹೊಟ್ಟೆ ಹಸುವಿಗೆ ತಿಂತೀವಿ, ಅದು ಹೆಂಗಿದ್ರೆ ತಿನ್ಬಿಡ್ತೀವಿ. ಒಂದೊಂದು ಟೈಮ್ ಚೆನ್ನಾಗಿರುತ್ತೆ, ಒಂದೊಂದು ಟೈಮ್ ಚೆನ್ನಾಗಿಲ್ಲ. ಈಗ ಇದಕ್ಕೆಲ್ಲ ಎಲ್ಲ ಕೊಡಬೇಕು ಇದೆ. ಮೊದಲು ಒಂದು 6 ತಿಂಗಳಿಂದ ಒಂದು ಕಂಪ್ಲೇಂಟ್ ಇತ್ತು. 6 ತಿಂಗಳಿಗೆ ಮುಂಚೆನೇ ಇದೇ ಕಂಪ್ಲೇಂಟೆ. ಅಲ್ಲ, ಊಟ ಚೆನ್ನಾಗಿಲ್ಲ, ತರಕಾರಿ ಹೌದು ತರಕಾರಿ ಹಾಕ್ತಾರೆ, ಅನ್ನ ಕೊಡ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಇದಕ್ಕೆಲ್ಲ ಚಪಾತಿ ಎಲ್ಲ ಕೊಡಬೇಕು. ಬೇರೆ ಕ್ಯಾಂಟೀನೆಲ್ಲ ಅಲ್ಲಿ ಕೊಡ್ತಾರೆ ಇಲ್ವಾ? ಯಾಕೆ ಈ ಕ್ಯಾಂಟೀನಲ್ಲಿ ಕೊಡ್ತಾ ಇಲ್ಲ? ಇಲ್ಲಿ ಮಾತ್ರ ಯಾಕೆ ಕೊಡ್ತಾ ಇಲ್ಲ? ಇಲ್ಲಿ KC ಜನರಲ್ ಹತ್ರನೂ ಕೊಡ್ತಾ ಇಲ್ಲ, ಇಲ್ಲೂ ಕೊಡ್ತಾ ಇಲ್ಲ, ಮುಂದೆ ನವರಂಗ್ ಹತ್ರನೂ ಕೊಡ್ತಾ ಇಲ್ಲ, ಇದು ಕಡೆ ಎಲ್ಲ ಕೊಡ್ತಾ ಇಲ್ಲ. ಹತ್ತು ಕಡೆ ಎಲ್ಲ ಹೋಗಿ ನೋಡಿ, ಎಲ್ಲ ಕೊಡ್ತಾ ಇದ್ದಾರೆ. ಯಾಕೆ ಇಲ್ಲಿ ಕೊಡ್ತಾ ಇಲ್ಲ? ನಮ್ಮ ಗೌರ್ಮೆಂಟ್ ಅವ್ರಿಗೆ ಬಿಲ್ ಕೊಡ್ತಾ ಇಲ್ವಾ? ಇಲ್ಲ ಇವ್ರೇನು ಸುಮ್ಮನೆ ಕೊಡ್ತಾ ಇದ್ದಾರಾ? ಹೇಳಿ. ಇದು ನಮ್ಮ ರಾಜ್ಯದಲ್ಲಿ ಇರುವಾಗ ಮುಖ್ಯಮಂತ್ರಿಗಳಿಗೂ ಗೊತ್ತಾಗಬೇಕು, ಪಬ್ಲಿಕ್ ಗೊತ್ತಾಗಬೇಕು. ಇವ್ರು ತಿನ್ನೋರೆಲ್ಲ ಬಡವರೇ ತಿನ್ನೋದು, ಸಾಹುಕಾರ ಬಂದು ತಿನ್ನೋದಿಲ್ಲ. ಇಂದಿರಾ ಕ್ಯಾಂಟೀನ್ ಅಂದಮೇಲೆ ಬಡವ್ರಿಗೆ ಅಂದ್ಬಿಟ್ಟೆ ಕೊಟ್ಟಿರೋದು. ಸಾಹುಕಾರರು ಕಾರಲ್ಲಿ ಹೋಯ್ತಾರೆ, ಬರ್ತಾರೆ, ದೊಡ್ಡ ಹೋಟ್ಲು ಹೋಯ್ತಾರೆ. ನಮ್ಮ ಥರ ಬಡವರು ಬಂದು ಕೂಲಿ ಕೆಲಸ ಮಾಡೋರು, ಗಾರೆ ಕೆಲಸ ಮಾಡೋರು, ಇಂಥವರೇ ಬಂದು ತಿನ್ನೋದು. ರೋಡಲ್ಲಿ ಮಣ್ಕೋರು ಬಂದು ತಿಂತಾರೆ. ಆ ಅಮ್ಮ ಹೆಸರಲ್ಲಿ ಇಟ್ಟಿರೋದು ಇಂದಿರಾ ಗಾಂಧಿ ಕ್ಯಾಂಟೀನ್ ಅಂದ್ಬಿಟ್ಟು. ಆ ಅಮ್ಮನಿಗೆ ಇನ್ನೂ ಒಂದು ಬೆಳೆ ಇಲ್ದಂಗೆ ಇವ್ರು ಮಾಡ್ತಾಯಿದ್ದಾರೆ. ಇವರು ಕ್ಯಾಂಟೀನ್ ನಡೆಸೋರು.
ಗೌರ್ಮೆಂಟ್ ಹತ್ರ ದುಡ್ಡು ತಗೊಳ್ತಾರೆ, ಇವ್ರು ಸರಿ ಕೊಡ್ತಾ ಇಲ್ಲ. ಇದಕ್ಕೇನೋ ಒಂದು ವ್ಯವಸ್ಥೆ ಮಾಡಬೇಕು. ನಮ್ಮ ಗೌರ್ಮೆಂಟಲ್ಲಿ ನಮ್ಮ ಸಿದ್ದರಾಮಯ್ಯ ಆಗಲಿ, ನಮ್ಮ DK ಶಿವಕುಮಾರ್ ಆಗಲಿ, ಇದಕ್ಕೆ ಏನು ಒಂದು ಕಾನೂನು ತಗೋಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.